ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಎಲ್ರದ್ದು ಕಾಫಿ ಆಯಿತಾ? ಇವತ್ತಂತೂ ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಎದ್ದು ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಸಂಡೇ ಕಾಲೇಜ್ ಇರಲ್ಲ ರಕ್ಷಾಗೆ, ಹಾಗಾಗಿ ಸ್ವಲ್ಪ ಲೇಟಾಗಿದ್ದರೂ ನಡೆಯುತ್ತೆ ಅಂತ ಸಂಡೇ ಸ್ವಲ್ಪ ಲೇಟಾಗಿದ್ದೆ. ಇವತ್ತೊಂದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ, ಹೋಗಲೇಬೇಕು, ಮಿಸ್ ಮಾಡೋಂಗಿಲ್ಲ. ಇಲ್ಲೇ ನಮ್ಮ ಮನೆ ಪಕ್ಕ ಇರೋರ್ದು ಅವ್ರದ್ದು ಫಂಕ್ಷನ್ ಇದೆ, ಹೋಗಲೇಬೇಕು. ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಸಂಡೇ ಅಲ್ವಾ, ಕಂಪಲ್ಸರಿ ನಾನ್ ವೆಜ್ ಇದ್ದೇ ಇರುತ್ತೆ. ಇವತ್ತು ಮಟನ್ ತೊಗೊಂಬರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ನೋಡಿದ್ರೆ ಮಸಾಲೆ ಪುಡಿ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಪೌಡ್ರ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಈ ನಡುವೆ ಸ್ವಲ್ಪ ದಿನದಿಂದ ಮನೆಯಲ್ಲೇ ಪೌಡ್ರನ್ನ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ಮಿಷಿನ್ ತೊಗೊಂಡೋದ್ರೆ ಸ್ವಲ್ಪ ಕೊಡ್ತಾರೆ ಪೌಡ್ರು. ಒಂದು 2 kg ಬೀಜ ಹಾಕಿದ್ರು ಸ್ವಲ್ಪ ಕೊಡ್ತಾರೆ. ಅಂದರೆ ಅದೆಲ್ಲ ಮಿಷನ್ನೆಲ್ಲ ಇದ್ಬಿಡುತ್ತೆ ಅನಿಸುತ್ತೆ, ಅದಕ್ಕೆ ಸ್ವಲ್ಪನೇ ಬರುತ್ತೆ. ಅದಕ್ಕೆ ನಾನು ಈ ಪ್ಲ್ಯಾನ್ ಮಾಡಿದ್ದೀನಿ. ಮನೆಯಲ್ಲೇ ಒಂದೇ ಸಾರಿ 1 kg 2 kg ತರಿಸಿಟ್ಕೊಂಡು ಮಿಷಿನ್ಗೆ ಹಾಕ್ಸ್ತಿದ್ದೆ. ಈ ಸಾರಿ ಆ ಥರ ಮಾಡ್ತಿಲ್ಲ. ಯಾವಾಗ ಬೇಕೋ ಆವಾಗ ನಾನು ಮಿಷಿನ್ ಹುರ್ದ್ಬಿಟ್ಟು ಮನೇಲೇ ಪೌಡರನ್ನು ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಅದಕ್ಕೆ ಬೇಗ ಹೋಗೋಣ, ಫಂಕ್ಷನ್ಗೆ ಹೋಗ್ಬೇಕಲ್ವ, ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅಡುಗೆ ಎಲ್ಲ ಆಯಿತು. ಮಟನ್ ಸಾರು, ಮುದ್ದೆ, ಅನ್ನ ಅಷ್ಟು ಮಾಡಿದೆ ಅಷ್ಟೇ, ಇನ್ನೇನು ಮಾಡಲಿಲ್ಲ. ನಾನು ಬೇಗ ಮಾಡಿಟ್ಬಿಟ್ಟು ಹೋದೆ. ಬಡಿಸ್ಕೊಂಡೆಲ್ಲ ಅವರೇ ತಿಂದಿದ್ದಾರೆ. ಅಂದರೆ ನಾನು ನಮ್ಮ ಮನೇಲಿ ಯಾರೂ ಬರ್ತಿರಲಿಲ್ಲ, ನಾನು ಮತ್ತು ಉಮಕ್ಕ ಹೋಗ್ತಿದ್ದಿದ್ದು. ನಾನು ಬೇಗ ಅಡುಗೆ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋದೆ. ನಾನು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ 11:30 ಆಗಿಬಿಟ್ಟಿತ್ತು. 11 ಗಂಟೆಗೆ ಫಂಕ್ಷನ್ನು ಅಂತ ಹೇಳೋಗಿದ್ರು. 11:30 ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನು ಬಿಸಿಲು ಬೇರೆ ಇಲ್ಲ, ಮೋಡ ಇದೆ, ಫುಲ್ಲು ಮೋಡ ಇದೆ, ಸ್ವಲ್ಪನೂ ಬಿಸಿಲಿಲ್ಲ. ಅದಕ್ಕೆ ಡ್ರೈ ಮಾಡ್ಕೊತಿದ್ದೆ. ಆರಲ್ವಲ್ಲ ಇನ್ನು ಬೇಗ ಅಂತ, ತಲೆಯೆಲ್ಲ ಒದ್ದೆ ಇರುತ್ತೆ ಅಂತ ಸ್ವಲ್ಪ ಡ್ರೈ ಮಾಡಿಕೊಂಡು ಹೋದೆ. ನೋಡಿ, ರೆಡಿ ಆಗಿದ್ದೀನಿ. ಉಮ್ಮಕ್ಕ ಬರ್ತೀನಿ ಅಂದರು. ಸರಿ ಅಂತ ಅವ್ರ ಮಗಳ ಮನೆ ಹತ್ರ ಹೋಗ್ತಿದ್ದಾರಂತೆ, ಪಕ್ಕದೂರಲ್ಲಿ ಅವ್ರ ಮಗಳಿರೋದು, ಅದಕ್ಕೆ ಹೋಗಿದ್ದಾರಂತೆ. ಸರಿ ಫೋನ್ ಮಾಡಿದೆ, ನಾವು ಇಬ್ಬರು ಹೋಗೋಣ ಗಾಡಿಯಲ್ಲಿ ಅಂತ ಅಂದ್ಕೊಂಡ್ರೆ ಅವ್ರು ಹೋಗಿದ್ದಾರಂತೆ. ಇನ್ನು ನನಗೆ ಅವ್ರು ಬರ್ತಾರೋ ಇಲ್ವೋ ಡೌಟು. ಅದಕ್ಕೆ ನಮ್ಮ ಮನೆಯವ್ರನ್ನ ಬಿಡು ಬಂದರೆ ಅವರು ಒಳಗಡೆ ಬರಲ್ವಂತೆ ಫಂಕ್ಷನ್ ಇದ್ದರೆ, ಅದಕ್ಕೆ ಬಿಡು ಬನ್ನಿರಿ ಅಂದೆ. ಅಷ್ಟರಲ್ಲಿ ಉಮಕ್ಕ ಅಲ್ಲಿದ್ದರು. ಹಾಗೆ ಇಬ್ಬರು, ನಾನು ಗಾಡಿನೇ ತೊಗೊಂಡೋಗಿಲ್ವಲ್ಲ, ಹಾಗಾಗಿ ನಮ್ಮ ಮನೆಯವರೇ ಪಾಪ ಬಂದು ಬಿಟ್ಟರು. ಅವ್ರೇನು ಒಳಗಡೆ ಬರಲಿಲ್ಲ. ಆಚೆ ಅವ್ರದ್ದೆಲ್ಲ ಊಟ ಎಲ್ಲ ಮುಗ್ದಿತ್ತು, ಆಚೆನೇ ಇದ್ದರು. ನಾವು ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ತುಂಬ ಗ್ರ್ಯಾಂಡಾಗಿ ಮಾಡಿದರು ಫ್ರೆಂಡ್ಸ್. ನಾನಂತೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೊಂಥರ ಶೈ ಅನಿಸ್ತಿರುತ್ತೆ. ಏನಪ್ಪ ಇವ್ರು ವಿಡಿಯೋ ಮಾಡ್ಕೊಳ್ತಿದ್ದಾರೆ ಅಂತ. ಅಲ್ಲಿಗೂ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಇದು ಊಟ ಎಲ್ಲ ಮುಗಿಸಿ ಬರುವಾಗ ಬೊಫೆ ಸಿಸ್ಟಮು ತುಂಬಾ ಚೆನ್ನಾಗಿತ್ತು. ನಾನು ಕ್ಲಿಯರಾಗಿ ವಿಡಿಯೋ ಮಾಡಿದರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ಆದರೆ ಮಾಡ್ಕೊಳ್ಳಿಲ್ಲ. ಮಾಡೋದಕ್ಕೆ ಒಂಥರ ಮುಜುಗರ ಆಗ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲ ನಮ್ಮೂರಿನವರು ಇರ್ತಾರೆ. ಈ ಚಾನಲ್ ಯಾರಿಗೂ ಗೊತ್ತಿಲ್ಲ, ಯೂಟ್ಯೂಬ್ ಚಾನಲ್. ಅದಕ್ಕೆ ಏನು ಇವರೆಲ್ಲ ಈ ಥರ ಒಂಥರ ಸಿಲ್ಲಿಯಾಗಿ ಇದು ಮಾಡ್ತಾರೆ. ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು, ಅದನ್ನೇ ಹಾಕ್ತಾಯಿದ್ದೀನಿ ಅಷ್ಟೇ. ನಿಜವಾಗ್ಲೂ ತುಂಬ ಚೆನ್ನಾಗಿರೋದು. ವಿಡಿಯೋ ಮಾಡಿದರೆ ಒಂದು 2 ವಿಡಿಯೋ ಆಗ್ಬೋದಾಗಿತ್ತು, ಪಾರ್ಟ್ 1 ಪಾರ್ಟ್ 2 ಅಂತ ಕೂಡ ಹಾಕ್ಬೋದಾಗಿತ್ತು. ಇದು ರೆಸಾರ್ಟಲ್ಲಿ ಮಾಡಿದ್ದು ಫಂಕ್ಷನ್ನು, ಆರತಿ ಫಂಕ್ಷನು. ಊಟ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಗ್ರ್ಯಾಂಡಾಗಿತ್ತು. ಎಲ್ಲ ಮುಗಿಸ್ಕೊಂಡು ನೋಡಿ ವಾಪಸ್ ಬರ್ತಾಯಿದ್ವಿ. ಬೀಡ ತಿನ್ಕೊಂಡು ವಾಪಸ್ ಬರ್ತಾಯಿದ್ವಿ. ನನಗಂತೂ ಬೀಡ ಇಷ್ಟ, ಬೀಡ ಮಿಸ್ಸೇ ಮಾಡಲ್ಲ. ಯಾವ ಫಂಕ್ಷನ್ಗೆ ಹೋದ್ರು ಬೀಡ ಮಿಸ್ಸೇ ಮಾಡಲ್ಲ. ಮೀನಾ ನೀನು ಏನು ಮೀನಾ ಮಾಡಿದ್ದೀನಮ್ಮ, ಅಲ್ಲಿಂದ ಮಾಡ್ಕೊಂಬಂದೆ. ಬಕ್ಕ ಅದಕ್ಕೆ ಬ್ಯಾಂಡು. ನನಗಂತೂ ಫೋಟೋ ತೊಗೊಳ್ಳೋ ಅಭ್ಯಾಸನೇ ಇಲ್ಲ, ಅದು ನೆನಪೇ ಬರಲ್ಲ. ರೆಡಿ ಆದಾಗ ಒಂದು ಸಿಂಗಲ್ ಫೋಟೋ, 1-2 ಫೋಟೋಸ್ ಇಟ್ಕೊಳ್ಳೋಣ ತೆಗೆದು ಅಂತಂದರೆ ಫ್ರೆಂಡ್ಸ್, ನನಗಂತೂ ನೆನಪೇ ಬರಲ್ಲ. ಯಾವಾಗ ರೆಡಿ ಆದರೂ ನನ್ನ ಹತ್ರ ಅಂತೂ ಒಂದೂ ಇಲ್ಲ ಸಿಂಗಲ್ ಫೋಟೋ ಚೆನ್ನಾಗಿರೋದು. ಇನ್ನು ಹೋಗಿ ಬಂದ್ವಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಜ್ಯುವೆಲ್ಸ್ ಎಲ್ಲ ಬಿಚ್ಚಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಇದ್ದೀನಿ. ಆಲ್ರೆಡಿ 2:30 ಏನೋ ಆಗಿತ್ತು ಬರೋಷ್ಟರಲ್ಲಿ. ಇನ್ನು ಊಟ ಎಲ್ಲ ಅಲ್ಲೇ ಮಾಡ್ಕೊಂಬಂದಿದ್ದೆ ಅಲ್ವಾ, ಇನ್ನು ಮನೇಲೇನೂ ಮಾಡಲಿಲ್ಲ. ಇನ್ನು ಅಲ್ಲೇ ಫುಲ್ ಎಲ್ಲ ಊಟ ಆಗಿತ್ತು. ನಾನು ಬೆಳಗ್ಗೆ ಟಿಫನ್ನು ಏನು ಮಾಡ್ಕೊಂಡು ಹೋಗಿರಲಿಲ್ಲ, ಹಾಗೆ ಹೋಗಿದ್ದೆ.
ಹಾಗೆ ಹೋಗಿದ್ದೆ. ಇನ್ನೇನು ನಾನು ತಿನ್ನೋದೇ ಲೇಟು. ಸ್ಯಾರಿ ಮೇಲೆ ಸ್ವಲ್ಪ ಏನೋ ಬಿದ್ದುಬಿಡ್ತು, ಅದು ಏನಪ್ಪ ಪನ್ನೀರ್ ಕರಿ ಇದೇನೋ ಸ್ವಲ್ಪ ಬಿದ್ದುಬಿಡ್ತು. ಅದಕ್ಕೆ ಸ್ವಲ್ಪ ಪಾನ್ಸ್ ಹಾಕಿ ಇಟ್ಟಿದ್ದೀನಿ, ಪಾನ್ಸ್ ಪೌಡರ್ ಹಾಕಿ ಇಟ್ಟಿದ್ದೀನಿ. ಮತ್ತು ಜುವೆಲ್ಸ್ ಎಲ್ಲ ಬಿಚ್ಚಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಾನಂತೂ ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ. ಯಾಕಪ್ಪ ಅಂದರೆ ಮ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ, ಹಾಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇನ್ನು ಇಯರಿಂಗ್ಸು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದನ್ನೇ ಹಾಕ್ಕೊತೀನಿ. ಇದಕ್ಕೆ ಮ್ಯಾಚ್ ಆಗುತ್ತೆ, ಈ ಬ್ಯಾಂಗಲ್ಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಇದನ್ನು ಹಾಕ್ಕೊತೀನಿ. ಇದಂತೂ ಸ್ವಲ್ಪ ಹೊತ್ತು ಹಾಕ್ಕೊಂಡ್ರೆ ಕಿವಿ ನೋವು ಬಂದುಬಿಡುತ್ತೆ, ವೆಯ್ಟ್ ಜಾಸ್ತಿ ಇದೆ ಸರ. ಜಾಸ್ತಿ ಅಂದರೆ ಇದನ್ನು ಮ್ಯಾಚ್ ಮಾಡ್ತೀನಿ ನಾನು. ಈ ನಡುವೆ ಅಂತೂ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗೂ ಇದನ್ನು ಮ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನನಗೆ ಈ ಸೆಟ್ ಅಂದರೆ ತುಂಬ ಇಷ್ಟ. ಇದು ಸಾಕು, ನಾನು ತುಂಬ ಗ್ರ್ಯಾಂಡಾಗೂ ಇರುತ್ತೆ, ಒಂಥರ ರಿಚ್ ಲುಕ್ ಕೊಡ್ತಾ ಇರುತ್ತೆ. ಅದಕ್ಕೆ ನಾನು ಈಗ ಎಲ್ಲ ಸ್ಯಾರಿಗೂ ಇದನ್ನೇ ಹಾಕ್ಕೊಂಡ್ಬಿಡ್ತೀನಿ, ಎಲ್ಲದಕ್ಕೂ ಇದನ್ನೇ ಮ್ಯಾಚ್ ಮಾಡ್ಕೊತೀನಿ. ಇದೆಲ್ಲ ಸೇಮ್ ಮ್ಯಾಚ್ ಆಗೋ ಥರ ಇರುತ್ತೆ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ಗೂ ಈಗ ಇದನ್ನೇ ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನಿದು ರಿಟರ್ನ್ ಗಿಫ್ಟ್. ಅವರು ಈ ಥರ ಗಿಫ್ಟ್ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಸಾರಿ ಓಪನ್ ಮಾಡಿದ್ದಾಳೆ ರಕ್ಷಾ. ಅದರಲ್ಲಿ ಏನಿರುತ್ತೆ ಅಂತ ನೋಡಿ ಮತ್ತು ಅದರಲ್ಲಿ ಸ್ವೀಟ್ ಎಲ್ಲ ಇತ್ತು, ತೊಗೊಂಡು ಇಟ್ಟಿದ್ದಾರೆ. ಓಪನ್ ಮಾಡಿತ್ತು, ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಇನ್ನೊಂದು ಸಾರಿ ಅದರೊಳಗಡೆ ಇಟ್ಬಿಟ್ಟು ನಾನು ಫಸ್ಟಿಂದ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿದೆ ಅಲ್ಲ, ಒಂಥರ ಕಿಚನಲ್ಲಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದ್ದಾವೆ. ಇನ್ನು ಇದರೊಳಗೆ ಇದು ಒಳಗಡೆ ಅರಿಶಿನ ಕುಂಕುಮ, ಬಳೆ, ಸ್ವೀಟು ಮತ್ತು ಇಲ್ಲೇ ಅಡಿಕೆ ಎಲ್ಲ ಇಟ್ಟಿದ್ರು. ಬಳೆ ಇದು ಇದರೊಳಗಡೆ ಇರೋದು. ಅರಿಶಿನ ಕುಂಕುಮ ಮತ್ತು ಸ್ವೀಟು ಸ್ವಲ್ಪ ಮಿಕ್ಸರು ಎರಡನ್ನೂ ಹಾಕಿದ್ರು ಇದರೊಳಗಡೆ. ಅಡಿಕೆ ತುಂಬಾ ಚೆನ್ನಾಗಿದೆ. ನಾನಂತೂ ಈಗ ರಿಟರ್ನ್ ಗಿಫ್ಟ್ ಈ ಥರದ್ದು ಸುಮಾರು ಇದೆ, ನಾನು ಯೂಸೇ ಮಾಡ್ತಾಯಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ ಎಲ್ಲ. ಇದನ್ನೆಲ್ಲ ರಿಟರ್ನ್ ಗಿಫ್ಟ್ ಎಲ್ಲ ಹಾಗೆ ಇಡ್ತಾಯಿದ್ದೀನಿ, ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ಹಾಗೆ ಬಾಕ್ಸ್ ಹೇಗಿರುತ್ತೋ ಹಾಗೆ ಇಟ್ಬಿಡ್ತೀನಿ. ಮತ್ತು ಈ ಕೈಗೆ ಈ ಥರ ಬ್ಯಾಂಡ್ ಹಾಕಿದ್ದು ರೆಸಾರ್ಟಲ್ಲಲ್ವಾ, ಅದಕ್ಕೆ ಡೇ ಔಟಿಂಗ್ ಪಾಸ್ ಅಂತ ಇದನ್ನು ಹಾಕಿದ್ರು. ಕೈಗೆ ಬ್ಯಾಂಡ್ ಹಾಕಿದ್ರು ಎಲ್ಲರಿಗೂ. ನಾನು ಹಾಕ್ಕೊಳ್ಲಿಲ್ಲ, ಅವ್ರು ಹಾಕಿದ ತಕ್ಷಣ ನಾನು ಸ್ವಲ್ಪ ಮುಂದೆ ಹೋಗಿ ಬಿಚ್ಚಿಬಿಟ್ಟೆ. ಇದನ್ನು ಇರಲಿ ಅಂತ ಇಟ್ಕೊಂಡಿದ್ದೆ, ಪರ್ಸಲ್ಲಿ ಇಟ್ಕೊಂಡಿದ್ದೆ. ಇನ್ನು ಸಂಜೆ ಕೆಲಸ ಇರುತ್ತಲ್ವ, ಅದೆಲ್ಲ ಮಾಡಿಕೊಂಡು ಮತ್ತು ಮಟನ್ ಸಾರೆಲ್ಲ ಇತ್ತು. ಇನ್ನು 6:30ಗೆ ನಾವು ಸಂಘಕ್ಕೆ ಹೋಗಬೇಕಾಗಿತ್ತು, ಅಂದರೆ ಶ್ರೀ ಶಕ್ತಿ ಸಂಘ ಮೀಟಿಂಗ್ ಇತ್ತು, ಅದಕ್ಕೆ ಹೋಗಿ ಬಂದೆ. ಇನ್ನಿವತ್ತು ಸಾಲ ಎಲ್ಲ ಮರುಪಾವತಿ ಆಗ್ತಾ ಇರುತ್ತೆ, ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಸಂಘದ ಮೀಟಿಂಗ್ಗೆ ಸ್ವಲ್ಪ ಲೇಟಾಗಿ ಹೋಗಿ ಬಂದೆ. ಅದಕ್ಕೆ ಸ್ವಲ್ಪ ರೈಸ್ ಮಾಡಿ ಊಟ ಮಾಡಿದ್ವಿ. ಇನ್ನು ಬೆಳಗ್ಗೆ ಪಲಾವ್ ಮಾಡೋಣ ಅಂತ ಪ್ಲಾನ್ ಇತ್ತು, ಅದಕ್ಕೆ ಸ್ವಲ್ಪ ಬಟಾಣಿ ಎಲ್ಲ ನೆನೆಸ್ಬಿಟ್ಟು, ಅದನ್ನೇನು ತೋರಿಸಲಿಲ್ಲ, ಬಟಾಣಿ ಎಲ್ಲ ನೆನೆಸ್ಬಿಟ್ಟು ತರಕಾರಿ ಹಚ್ಚೋಣ ಅಂತ ಅಂದ್ಕೊಂಡೆ, ಹಚ್ಚಲಿಲ್ಲ. ದಿನ ಇದ್ದಿದ್ದೆ ಅಲ್ವಾ ಅಡುಗೆ ಮಾಡೋದು, ಬೆಳಗ್ಗೆ ನೋಡೋಣ ಸ್ವಲ್ಪ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂತ. ಹಾಗೆ ಸ್ವಲ್ಪ ಹೊತ್ತು TV ನೋಡಿ ಊಟ ಮಾಡಿ ಮಲ್ಕೊಂಡ್ವಿ. ನಾವು ಮಲಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದು, 11 ಗಂಟೆ ಮೇಲೆ ಪ್ರತಿದಿನ ಹಾಗೆ ಆಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್ ಸಂಡೇ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.